ಬೆಂಗಳೂರಿನಲ್ಲಿ ತಲೆ ಎತ್ತುತ್ತಾ ಇದೆ ಅನಧಿಕೃತ ಕಟ್ಟಡಗಳು. ಸಿಲಿಕಾನ್ ಸಿಟಿಯಲ್ಲಿ ತಪ್ಪಿದ ಭಾರಿ ದೊಡ್ಡ ದುರಂತ. ನಿಯಮಗಳನ್ನ ಗಾಳಿಗೆ ತೂರಿ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಅನಧಿಕೃತ ಕಟ್ಟಡಗಳು ತಲೆ ಎತ್ತುತ್ತಾ ಇದೆ. ಒಂದು ಭಾರಿ ದೊಡ್ಡ ದುರಂತ ತಪ್ಪಿದೆ. 15-50 ಅಡಿ ಜಾಗದಲ್ಲಿ 5 ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರು. ಬೆಂಗಳೂರಿನ ವೆಂಕಟಾಪುರದಲ್ಲಿ 5 ಅಂತಸ್ತಿನ ಕಟ್ಟಡ. ಈ ಕಟ್ಟಡ ಒಂದ್ ಕಡೆ ವಾಲಿದೆ. ಕೆಲವೇ ದಿನಗಳಲ್ಲಿ ಗೃಹ ಪ್ರವೇಶ ನಡೆಯೋದಿತ್ತು. ಹೊಸ ಮನೆ ರೆಡಿಯಾಗಿ ನಿಂತಿದೆ. ಕೆಲವೇ ದಿನ ಗೃಹ ಪ್ರವೇಶ ಆಗಬೇಕಾಗಿತ್ತು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಉದ್ದಕ್ಕೆ ಒಂದು ಬಾಕ್ಸಿನ ತರ ಬಿಲ್ಡಿಂಗ್ ಮೇಲಕ್ಕೆತ್ತಿರೋದು. 5 ಅಂತಸ್ತಿನ ಕಟ್ಟಡ ಇದು. ಈಗ ತಾನೇ ಕಟ್ಟಿ ಮುಗಿಸಿರೋದು. ಒಂದು ಕಡೆ ವಾಲಿದೆ ಬಿಲ್ಡಿಂಗ್. ಈ ಕಟ್ಟಡ ನಿರ್ಮಾಣ ಮಾಡಿ PG ಮಾಡಬೇಕು ಅಂತ ಪ್ಲಾನ್ ಮಾಡಿತ್ತು. ಆದ್ರೆ ಈ ಕಟ್ಟಡ ಸುತ್ತಮುತ್ತ ಇರೋರ ಆತಂಕಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ. ಶರತ್, ಏನೇನ್ ನಿಯಮಗಳನ್ನ ಗಾಳಿಗೆ ತೂರಿದ್ರು ನೋಡ್ತಾ ಇದೀವಿ ದೃಶ್ಯದಲ್ಲಿ. ಬಾಕ್ಸಿನ ರೀತಿ ಸೀದಾ ಮೇಲ್ಗಡೆ ಕಟ್ಕೊಂಡು ಹೋಗಿದ್ದಾರೆ. 5 ಅಂತಸ್ತಿನ ಕಟ್ಟಡ. ಎಲ್ಲಿ ಎಡವಟ್ಟಾಗಿದ್ದು ಇದು? ಶ್ವೇತಾ, ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ನಡೀತಾನೆ ಇದ್ದಾವೆ. ಎಷ್ಟೇ ಗಮನಕ್ಕೆ ತರುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಅಥವಾ ಅಧಿಕಾರಿಗಳ ಇದರ ಬಗ್ಗೆ ಯೋಚನೆಯನ್ನು ಕೂಡ ಮಾಡಿದ್ರು ಕೂಡ ಈ ರೀತಿಯಾದಂತಹ ಘಟನೆಗಳು ಕಮ್ಮಿ ಆಗ್ತಾನೆ ಇಲ್ಲ. ಇದು ಬೆಂಗಳೂರಿನ ಕೋರಮಂಗಲದ 1ನೇ ಬ್ಲಾಕ್ನ ವೆಂಕಟಾಪುರದಲ್ಲಿ ನಡೆದಿರುವಂತಹ ಘಟನೆ. ಒಂದು ಚಿಕ್ಕದಾದ 15x50 ಅಡಿ ಜಾಗದಲ್ಲಿ 5 ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣವನ್ನ ಮಾಡ್ತಾರೆ. ಆ ಕಟ್ಟಡದ ದೃಶ್ಯಾವಳಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಇಂತಹ ಜಾಗದಲ್ಲೂ ಒಂದು 5 ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣವನ್ನ ಮಾಡಬಹುದಾ ಎನ್ನುವಂತಹ ಒಂದು ಪ್ರಶ್ನೆ ಹುಟ್ಟುತ್ತೆ. ಅಂತ ಒಂದು ಜಾಗದಲ್ಲಿ 5 ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣವನ್ನ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಶಾಂತಮ್ಮ ಎನ್ನುವಂತಹ ವ್ಯಕ್ತಿಗೆ ಸೇರಿದಂತಹ ಕಟ್ಟಡ ಇದು ಎನ್ನುವಂತಹ ಒಂದು ಮಾಹಿತಿ ಇರುವಂತದ್ದು. ಯಾವುದೇ ರೀತಿಯಾಗೂ ಕೂಡ ನಿಯಮವನ್ನ ಪಾಲನೆ ಮಾಡದೆ ಆ ಕಟ್ಟಡವನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ಜೊತೆಗೆ ಆ 5 ಅಂತಸ್ತಿನ ಕಟ್ಟಡದಲ್ಲಿ PGಯನ್ನ ತೆರೆಯುವಂತಹ ಒಂದು ಯೋಚನೆಯನ್ನು ಕೂಡ ಇಟ್ಕೊಂಡಿದ್ರಂತೆ. ಸದ್ಯ 6 ತಿಂಗಳ ಹಿಂದಿನಿಂದ ಆ ಕಟ್ಟಡದ ನಿರ್ಮಾಣದ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹ ಪ್ರವೇಶ ಆಗಬೇಕಾಗಿತ್ತು. ಗೃಹ ಪ್ರವೇಶವನ್ನ ಮಾಡಿ ಅದರಲ್ಲಿ PG ಆರಂಭ ಮಾಡಬೇಕು ಅನ್ನೋ ಒಂದು ಯೋಚನೆಯನ್ನ ಇಟ್ಕೊಂಡಿದ್ರಂತೆ. ಒಂದು ವೇಳೆ PG ಆರಂಭದ ಬಳಿಕ ಏನಾದರೂ ಈ ರೀತಿಯಾದಂತಹ ಸಮಸ್ಯೆ ಆಗಿದ್ರೆ ಅದರಲ್ಲಿ 50-100 ಜನ ವಿದ್ಯಾರ್ಥಿಗಳು ವಾಸವನ್ನ ಮಾಡ್ತಾ ಇದ್ರು ಅಥವಾ ಇನ್ನಿತರ ವ್ಯಕ್ತಿಗಳು ಯಾರಾದ್ರೂ ವಾಸವನ್ನ ಮಾಡ್ತಾ ಇದ್ರು. ಏಕಾಏಕಿ ಕಟ್ಟಡ ಏನಾದರೂ ನೆಲಸಮ ಆಗಿದ್ರೆ ಅಷ್ಟು ಜನರ ಪ್ರಾಣಕ್ಕೆ ಕುತ್ತು ಬರುವಂತಹ ಸಾಧ್ಯತೆ ಇತ್ತು. ಸದ್ಯ ಗೃಹ ಪ್ರವೇಶಕ್ಕಿಂತ ಮುಂಚೆಯೇ 5 ಅಂತಸ್ತಿನ ಕಟ್ಟಡ ವಾಲದಂತಹ ಕಾರಣಕ್ಕೋಸ್ಕರ ಅದನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಅದರ ಮಾಲೀಕರು ಕೂಡ ತಲೆಮರೆಸಿಕೊಂಡಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಇರುವಂತದ್ದು. ಯಾವುದೇ ಒಂದು ಕಟ್ಟಡವನ್ನ ಬೆಂಗಳೂರಲ್ಲಿ ನಿರ್ಮಾಣವನ್ನ ಮಾಡಬೇಕಾದ್ರೆ BBMP ಅಥವಾ BDAಗೆ ಸಂಬಂಧಪಟ್ಟಂತೆ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ಲೋಕಲ್ ಡೆವಲಪ್ಮೆಂಟ್ ಅಥಾರಿಟಿಗೆ ಸಂಬಂಧಪಟ್ಟಂತೆ ಏನು ಆ ಬಿಲ್ಡಿಂಗ್ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಒಬ್ಬ ಲೈಸೆನ್ಸ್ಡ್ ಇಂಜಿನಿಯರ್ ಮುಖಾಂತರವಾಗಿ ಅದರ ಆರ್ಕಿಟೆಕ್ಟ್ ಅನ್ನ ಮಾಡಿ ಲೋಕಲ್ ಡೆವಲಪ್ಮೆಂಟ್ ಬೈಲಾದ ಪ್ರಕಾರವಾಗಿ ಅದರ ಅನುಮತಿಯನ್ನ ಪಡೆದುಕೊಂಡು ತದನಂತರವಾಗಿ ಕಟ್ಟಡವನ್ನ ನಿರ್ಮಾಣವನ್ನ ಮಾಡಬೇಕಾಗುತ್ತೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಾಗ ಯಾವ ರೀತಿಯಾಗಿ ಪರ್ಮಿಷನ್ ಅನ್ನ ಕೊಟ್ಟರು ಅಥವಾ ಪರ್ಮಿಷನ್ ಅನ್ನ ಇವರು ತಗೊಳ್ಳೇ ಇಲ್ವಾ ಎನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಉದ್ಭವವಾಗ್ತಾ ಇರುವಂತದ್ದು. ಇನ್ನು ಈ ರೀತಿಯಾದಂತಹ ಒಂದು ಘಟನೆ ನಡೆಯೋದಕ್ಕೆ ಸಾಧ್ಯತೆ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ದೂರು ಕೂಡ ದಾಖಲಾಗಿಲ್ಲ ಇದುವರೆಗೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸದ್ಯ ಈ ರೀತಿಯಾಗಿ ಒಂದು ಕಟ್ಟಡ ವಾಲಿದೆ ಎನ್ನುವಂತ ಒಂದು ವಿಷಯ ಗೊತ್ತಾದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಘಟನೆಗಳು ದಿನದಿಂದ ದಿನಕ್ಕೆ ಬೆಳಕಿಗೆ ಬರ್ತಾನೆ ಇದ್ದಾವೆ. ಅವ್ಯಾವೂ ಕೂಡ ಸರಿಯಾದಂತಹ ಅಂತ್ಯ ಕಾಣುವಂತ ನಿಟ್ಟಿನಲ್ಲಿ ಕಾಣ್ತಾನೆ ಇಲ್ಲ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನಾ ಕಾರ್ಯ ಸದ್ಯಕ್ಕೆ ನಡೀತಾ ಇರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.